ಹಲೋ ಮಕ್ಕಳ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ಆ್ಯಂಡ್ ಗ್ರೇಟ್ ಮಕ್ಕಳ ಜಸ್ಟ್ 5 ಮಿನಿಟ್ಸ್ ಟೈಮ್ ತೊಗೊಳ್ತೀನಿ ಅಷ್ಟೇ ಈ ವಿಡಿಯೋನ ತೋರಿಸೋದಕ್ಕೆ ಮಕ್ಕಳ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ಗೆ ಪ್ರತಿಯೊಂದಕ್ಕೂ ಕೂಡ ಮಕ್ಕಳ ಇದರಲ್ಲಿ ನಿಮಗೆ ಯಾವ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ 4 5 6 ಮಾರ್ಕ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ಮೆನ್ಷನ್ ಮಾಡಿದ್ದೀನಿ. ಹೌದು ಮಕ್ಕಳ ಈ ವಿಡಿಯೋನ ಕೂಡ ಮುಂಚೆ ಕೂಡ ಮಾಡಿದ್ದೀನಿ, ಬಟ್ there will be new students who are joining to our channels. ಅವ್ರಿಗೆ ಈ ವಿಡಿಯೋ ಮಿಸ್ ಆಗಿರ್ಬೋದು, ಆ ಕಾರಣಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಮಕ್ಕಳ. ಮತ್ತೆ ಮುಂದೆ ಕೂಡ ಈ ವಿಡಿಯೋ ಬರ್ಬೋದು, ಗೊತ್ತಿಲ್ಲ. ಯಾರ್ಯಾರಿಗೆ ಮಕ್ಕಳ ವಾಟ್ಸಪ್ಪಲ್ಲಿ ಲಿಂಕ್ ಓಪನ್ ಮಾಡಿಕೊಂಡು ಈ ಫೈಲ್ನ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅವ್ರು ತೊಗೊಳ್ಳಿ. ಉಳಿದವರು ಮಕ್ಕಳ ಈ ವಿಡಿಯೋದಲ್ಲಿ ಏನು ಮಾಡ್ಬೋದು ನೀವು ಅಂತಂದರೆ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ತಾ ಹೋಗ್ಬೋದು. ಪ್ರತಿ ಪೇಜ್ ಕೂಡ ಜಸ್ಟ್ 2 ಸೆಕೆಂಡ್ಸ್ ಒಂದು ಪೇಜ್ ಓಪನ್ ಮಾಡಿರ್ತೀನಿ ಮಕ್ಕಳ, ಅದರದ್ದು ಸ್ಕ್ರೀನ್ಶಾಟ್ಸ್ ತೊಗೊಳ್ಳಿ ಸಾಕು. ಆ್ಯಂಡ್ ಈ ಕ್ವಶನ್ಸ್ಗಳನ್ನ ರಿಫರ್ ಮಾಡಿ ಖಂಡಿತ ಮಕ್ಕಳ ನಿಮಗೆ 80 ಔಟ್ ಆಫ್ 80 ಬರುತ್ತೆ. ಅಂದರೆ 80 ಔಟ್ ಆಫ್ 80 ಅಂತಂದರೆ ಮಕ್ಕಳ MCQs ಓದಲೇಬೇಕು. ಅದನ್ನು ಬಿಟ್ಟು 60 ಮಾರ್ಕ್ಸ್ಗೆ ಏನು ಡಿಸ್ಕ್ರಿಪ್ಷನ್ ಕ್ವಶನ್ ಬರುತ್ತೆ, 2 3 4 5 6 ಮಾರ್ಕ್ಸ್ ಕ್ವಶನ್ಸ್, ಇದೆಲ್ಲನೂ ಮಕ್ಕಳ ನಾನು ಏನು ಕ್ವಶನ್ಸ್ ಕೊಡ್ತೀನಿ ಅದನ್ನು ರಿಫರ್ ಮಾಡಿ ಸಾಕು. ಖಂಡಿತ ಮಕ್ಕಳ ಇದರಲ್ಲೇ ನಿಮಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾದರೆ ಶುರು ಮಾಡ್ತೀನಿ ನಾನು ನಿಮಗೆ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗೋದಕ್ಕೆ. ಎಸ್ ನೋಡಿ ಮಕ್ಕಳ, ಜಸ್ಟ್ ಬೇಗ ಫೋಟೋಸ್ ತೊಗೊಳ್ತಾ ಹೋಗಿ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇದು. ಆ್ಯಂಡ್ ನೆಕ್ಸ್ಟ್ ಮಕ್ಕಳ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ನಾನು ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ ಮಕ್ಕಳ, ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಗ. ಆ್ಯಂಡ್ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್. ನೆಕ್ಸ್ಟ್ ಮ್ಯಾಟ್ರಿಸಸಲ್ಲಿ ಓಕೆ ನೋಡಿ, ಮ್ಯಾಟ್ರಿಸಸಲ್ಲಿ ಮಕ್ಕಳ ಇಲ್ಲೊಂದು ಫೈಲ್ ಇದೆ ಮತ್ತು ಇಲ್ಲೊಂದು ಫೈಲ್ ಇದೆ, 2 ಫೈಲ್ ಇದೆ ಮ್ಯಾಟ್ರಿಸಸಲ್ಲಿ. ನೆಕ್ಸ್ಟ್ ಬಂದು ಈ ಡಿಟರ್ಮಿನೆಂಟ್ಸಲ್ಲಿ ಓಕೆ. ಸೊ ಸ್ಕ್ರೀನ್ಶಾಟ್ ತೊಗೊಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಡಿಟರ್ಮಿನೆಂಟ್ಸಲ್ಲಿ ಮಕ್ಕಳ 5 ಮಾರ್ಕ್ಸ್ ಕ್ವಶನ್ಸ್ ಇದು. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಸೊ 3 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಸೊ ಇದು ಕೂಡ 3 ಮಾರ್ಕ್ಸ್ ಕ್ವಶನ್ಸ್ ಕೊಂಡ್ರು. ಇದು ಕೂಡ 3 ಮಾರ್ಕ್ಸ್ ಕ್ವಶನ್ಸ್. ಇಷ್ಟು ಕೂಡ 2 ಮಾರ್ಕ್ಸ್ ಕ್ವಶನ್ಸ್. ಇದು 3 ಮಾರ್ಕ್ಸ್ ಕ್ವಶನ್ಸ್ ಆದರೆ ಇಷ್ಟು ಕೂಡ 2 ಮಾರ್ಕ್ಸ್ ಕ್ವಶನ್ಸ್. ಅದಾದಮೇಲೆ ಮಕ್ಕಳ 4 ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸಲ್ಲಿ ಯಾವ್ಯಾವ ಕ್ವಶನ್ಸ್ ಓದಬೇಕಂತ ಮೆನ್ಷನ್ ಮಾಡಿದ್ದೀನಿ ಮಕ್ಕಳ. ಜಸ್ಟ್ ಗೋ ಥ್ರೂ ದೀಸ್ ಕ್ವಶನ್ಸ್, ಇಟ್ಸ್ ಮೋರ್ ದೆನ್ ಇನಫ್. ಓಕೆ, ಈ ಕ್ವಶನ್ಸ್ಗಳನ್ನ ಓದ್ಕೊಳ್ಳಿ ಮಕ್ಕಳ, ಖಂಡಿತ ಇದರಿಂದನೇ ನಿಮ್ಗೆ ಎಕ್ಸಾಮಿಗೆ ಬರುತ್ತೆ. ಸೆಕ್ಷನ್ ಫಾರ್ಮುಲಾ, ಇಂಟರ್ನಲ್ ಡಿವಿಷನ್ ಮಾತ್ರ ಓದ್ಕೊಳ್ಳಿ, ಖಂಡಿತ 3 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ಇದೆಲ್ಲ ಮಕ್ಕಳ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಆಗ್ತಾ ಹೋಗುತ್ತೆ. ಸೊ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. 3 ಡೈಮೆನ್ಷನಲ್ ಜಾಮೆಟ್ರಿಲಿ ಮಕ್ಕಳ ಡಿರೈವೇಷನ್ ಬರುತ್ತೆ 3 ಮಾರ್ಕ್ಸ್ಗೆ, ಓದ್ಕೊಳ್ಳಿ ನೀಟಾಗಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಎಕ್ಸೈಸಲ್ಲಿ ಈ ಪ್ರಾಬ್ಲಮ್ಸ್ಗಳನ್ನ ಓದ್ಕೋಬೇಕು. ಆ್ಯಂಡ್ ಇಂಟಿಗ್ರಲ್ಸಲ್ಲಿ ನೋಡಿ ಮಕ್ಕಳ, ಇಷ್ಟು ಕ್ವಶನ್ಸ್ಗಳನ್ನ ಓದ್ಕೊಳ್ಳೇಬೇಕು ಇಫ್ ಯು ವಾಂಟ್ ಟು ಸ್ಕೋರ್ 18 ಮಾರ್ಕ್ಸ್ ಇನ್ ಇಂಟಿಗ್ರೇಷನ್ ನೋಡಿ ಮಕ್ಕಳ, ಇದೆಲ್ಲ ಆಯಿತು. ಇಂಟಿಗ್ರೇಷನಲ್ಲಿ 18 ಮಾರ್ಕ್ಸ್ ಬೇಕಂದರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳದ್ದು ಮತ್ತು ಪ್ರೂಫ್ಸ್ಗಳನ್ನ ಮಕ್ಕಳ ಕಲಿಲೇಬೇಕಾಗತ್ತೆ ನೀವು. ಓಕೆ, ಸೊ ಪ್ರಾಬ್ಲಮ್ಸ್ ಮತ್ತು ಪ್ರೂಫ್ಸ್ಗಳನ್ನ ಕಲಿಬೇಕಾಗತ್ತೆ. ಸೊ ನೋಡಿ ಮಕ್ಕಳ, ಸ್ವಲ್ಪ ಮೇಲ್ಗಡೆ ತೊಗೊಳ್ತಾ ಇದ್ದೀನಿ, ಈ ಕ್ವಶನ್ಸ್ಗಳು ಕೂಡ ಇದೆ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ಎಸ್. ಸೊ ಕಮಿಂಗ್ ಟು ದಿಸ್, ಇದೆಲ್ಲ ಪ್ರೂಫ್ಸ್ಗಳು ಮಕ್ಕಳ ಡೆಫಿನೆಟ್ ಇಂಟಗ್ರಲ್ಸ್ದು. ಅದಾದಮೇಲೆ ಈ ಕ್ವಶನ್ಸ್ಗಳೆಲ್ಲ ಡೆಫಿನೆಟ್ ಇಂಟಗ್ರಲ್ಸ್ ಮೇಲೆ ಬಂದಿರೋ ಪ್ರಾಬ್ಲಮ್ಸ್ಗಳು ಮಕ್ಕಳ ಇದು. ಇದನ್ನು ಕೂಡ ಓದ್ಕೋಬೇಕು. 6 ಮಾರ್ಕ್ಸ್ ನಿಮಗೆ ಬೇಕಂದರೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಇದು. ಓಕೆ, ಸೊ ಅದಾದಮೇಲೆ ಮಕ್ಕಳ ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿ ಯಾವ್ಯಾವ ಪ್ರಾಬ್ಲಮ್ ಓದಬೇಕಂದ್ರೆ ಈ ಪ್ರಾಬ್ಲಮ್ಸ್ಗಳು ಓದಬೇಕು. ದಿಸ್ ಕವರ್ಸ್ 2 ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್. ಸೊ ಪ್ರೊಬ್ಯಾಬಿಲಿಟಿಲಿ ಮಕ್ಕಳ ಇಷ್ಟು ಕ್ವಶನ್ಸ್ಗಳನ್ನ ಓದ್ಕೋಬೇಕು. ಸೊ ಅಷ್ಟೇ ಮಕ್ಕಳ, ಅಷ್ಟೇ, ಇಷ್ಟು ಓದಿದ್ರೆ ಸಾಕು ನಿಮಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳ, ಸೊ ನಿಮಗೆ ಎಸ್ ಏನು ನಮ್ಮ ಕ್ರ್ಯಾಶ್ ಕೋರ್ಸ್ ಕೂಡ ಶುರು ಆಗಿದೆ, ಅಲ್ಟಿಮೇಟ್ KCET ಕ್ರ್ಯಾಶ್ ಕೋರ್ಸ್. ಸೊ ಅಲ್ಟಿಮೇಟ್ KCET ಕ್ರ್ಯಾಶ್ ಕೋರ್ಸ್ಗೂ ಕೂಡ ನೀವು ತೊಗೋಬೋದು ಮಕ್ಕಳ, ಆ ಬ್ಯಾಚ್ನ ತೊಗೋಬೋದು. ಸೊ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಆದಮೇಲೆ ಅದರಲ್ಲಿ ಕೂಡ ನೀವು KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೋಬೋದು. ಓಕೆನಾ. ಸೊ ಹಾಗಾದರೆ ಮಕ್ಕಳ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓದ್ಕೊಳ್ಳಿ ಚೆನ್ನಾಗಿ. ಏನೇ ಬೇಕಾದರೂ ಮಕ್ಕಳ ನಮ್ಮ ಕಡೆಯಿಂದ ಸಪೋರ್ಟ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಖಂಡಿತ ಮಕ್ಕಳ ನಾವು ನಿಮ್ಮ ಜೊತೆ ಇರ್ತೀವಿ. ಆಲ್ ದ ಬೆಸ್ಟ್ ಮಕ್ಕಳ, ಚೆನ್ನಾಗಿ ಓದ್ಕೊಳ್ಳಿ.